ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗ ನಾವು ಕ್ವಶನ್ ಟ್ಯಾಗ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇದು ಕ್ವಶನ್ ಟ್ಯಾಗ್ಸ್ ಅಂತೂ SLC ಮಕ್ಕಳಿಗಂತೂ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ಇದ್ರ ಮೇಲೆ ಗ್ಯಾರಂಟಿ 1 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ ಬಂದೇ ಬರ್ತೈತ್ರಿ. ಇವತ್ತಿನ ಕ್ಲಾಸ್ ನೀವು ಸರಿಯಾಗಿ ನೋಡ್ಕೊಂಡು ಮತ್ತೆ ಇದ್ರ ಮೇಲೆ ಎಕ್ಸಾಂಪಲ್ಸ್ ಅನ್ನ ಇನ್ನೊಂದ್ 2 ಕ್ಲಾಸ್ ಒಳಗ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಎಲ್ಲಾನು ಮಾಡಿಸ್ತೀನಿ. ಇವೊಂದ 4 ಕ್ಲಾಸ್ ಅಥವಾ 2-3 ಕ್ಲಾಸಸ್ ಅನ್ನ ನೀವು ಕರೆಕ್ಟ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಎಕ್ಸಾಮ್ ಬರೋ ತನನು ಇವತ್ತಿಂದ ಎಕ್ಸಾಮ್ ಬರೋ ತನನು ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಇದ್ರ ಕ್ವಶನ್ ಟ್ಯಾಗ್ಸ್ ಮೇಲೆ ಬರ್ತಕ್ಕಂತ ಯಾವುದೇ ಕ್ವಶನ್ಸ್ ಅನ್ನು ನೀವು ಏನ್ ಮಾಡಂಗಿಲ್ರಿ, ಮಿಸ್ ಮಾಡಿ ಬರಂಗಿಲ್ರಿ. ಇದು ಬರೀ SLC ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ GPSTR ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಲಿ, ಅದರಲ್ಲಿ ಸ್ಪೆಷಲಿ GPSTR ಎಕ್ಸಾಮ್ಗೆ ಇದ್ರ ಮೇಲೆ ಒಂದು ಕ್ವಶನ್ಸ್ ಬಂದ ಬರ್ತೈತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಇದ್ರೊಳಗ ಕ್ವಶನ್ ಟ್ಯಾಗ್ ಅಂದ್ರೆ ಏನು? ಫಸ್ಟ್ ಕ್ವಶನ್ ಟ್ಯಾಗ್ ಅಂದ್ರೆ ಯಾವ್ದಕ್ಕ ಕರೀತಾರ ಅಂದ್ರ isn't she, wasn't they, will we, are you, etc. ಇಂಥದ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ಕಾಲ್ಡ್ ಕ್ವಶನ್ ಟ್ಯಾಗ್ಸ್. ಇವೆಲ್ಲಿ isn't she, wasn't they, will we, are you ಈ ತರ ಏನ್ ಕ್ವಶನ್ಸ್ ಇರ್ತಲ್ಲ ಇವನ್ನ ಕ್ವಶನ್ ಟ್ಯಾಗ್ ಅಂತ ಕರೀತಾರ್ರಿ. ನಾವು ಕ್ವಶನ್ ಟ್ಯಾಗ್ಸ್ ಮಾಡ್ಬೇಕಂದ್ರ ಯಾವುದೇ ಒಂದನ್ನ ಕ್ವಶನ್ ಟ್ಯಾಗ್ ಮಾಡ್ಬೇಕಂದ್ರ ಅಲ್ಲಿ ಸ್ವಲ್ಪ ರೂಲ್ಸಸ್ ಬರ್ತಾವ್ರಿ. ಆ ರೂಲ್ಸಸ್ ಅನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ರ ನೀವು ಯಾವುದೇ ಕ್ವಶನ್ಸ್ ಎಷ್ಟು ದೊಡ್ಡ ಕ್ವಶನ್ ಕೊಟ್ರು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡಿ ಬರ್ಬೋದ್ರಿ. ಫಸ್ಟ್ ರೂಲ್ಸ್ ಏನಂದ್ರ, ಒಂದೇ ರೂಲ್ ಏನ್ ಹೇಳ್ತೈತಿ ಅಂದ್ರ ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ಸ್ ಆರ್ ಆಲ್ವೇಸ್ ಎ ಪ್ರನೌನ್. ದ ಸಬ್ಜೆಕ್ಟ್ ಆಫ್ ಎ ಕ್ವಶನ್ ಟ್ಯಾಗ್ಸ್ ಆರ್ ಆಲ್ವೇಸ್ ಎ ಪ್ರನೌನ್. ನಾವೇನ್ ಕ್ವಶನ್ ಟ್ಯಾಗ್ ಮಾಡ್ತೇವಲ್ಲ ಅಲ್ಲಿ ಸಬ್ಜೆಕ್ಟ್ ಏನ್ ಇರ್ತೈತಿ ಅಂದ್ರೆ ಯಾವಾಗ ಒಂದು ಪ್ರನೌನ್ ಇರ್ತೈತಿ. ಇದನ್ನ ಯಾವ ರೀತಿ ಹೇಳ್ಬೋದು ನಾವು? ಇನ್ ಕ್ವಶನ್ ಟ್ಯಾಗ್ ವಿ ಯೂಸ್ ಓನ್ಲಿ ದ ರೆಸ್ಪೆಕ್ಟಿವ್ ಪ್ರನೌನ್ಸ್ ಆಫ್ ದ ಸಬ್ಜೆಕ್ಟ್. ಏನಲ್ಲಿ ಸಬ್ಜೆಕ್ಟ್ ಇರ್ತೈತಲ್ಲ ಅದ್ರದ ಪ್ರನೌನ್ಸ್ ಅನ್ನ ಬಳಸಬೇಕು. ಎದ್ರದ್ರಿ ಏನ್ ನಮ್ಗವರು ಒಂದು ಕ್ವಶನ್ ಟ್ಯಾಗ್ ಮಾಡಂತ ಏನ್ ಕೊಟ್ಟಿರ್ತಾರಲ್ಲ ಅಲ್ಲೇನ್ ಸಬ್ಜೆಕ್ಟ್ ಇರ್ತೈತಲ್ಲ ಅದರದ ಪ್ರನೌನ್ ಅನ್ನ ಬಳಸ್ಬೇಕ್ರಿ. ಹಂಗ ಪ್ರನೌನ್ ಅಂದ್ರೆ ಏನು? ಪ್ರನೌನ್ ಅಂದ್ರೆ ಏನು? ಎಕ್ಸಾಂಪಲ್ ಫಾರ್ ಪ್ರನೌನ್ಸ್ ಯಾವುವು ಅಂದ್ರ, ಪ್ರನೌನ್ ಅಂದ್ರೆ ಏನು? ನಾಮಪದದ ಬದಲಾಗಿ ಬಳಸ್ತಕ್ಕಂಥದನ್ನ ನಾವು ಪ್ರನೌನ್ ಅಂತ ಕರಿತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಐ, ಹಿ, ಶಿ, ಇಟ್, ವಿ, ಯು, ದೇ ಎಕ್ಸೆಟ್ರಾ ದೀಸ್ ಆರ್ ಕಾಲ್ಡ್ ಅನ್ ಪ್ರನೌನ್ಸ್. ಇವೆಲ್ಲ ಏನು? ಪ್ರನೌನ್ಸ್ ಗಳು. ತಿಳಿತಲ್ರಿ? ನೆಕ್ಸ್ಟ್ ಸೆಕೆಂಡ್ ರೂಲ್ಸ್. ಒಂದೇ ರೂಲ್ಸ್ ಅಂತ ಗೊತ್ತಾಯ್ತಲ್ಲ, ಯಾವಾಗೂ ನಮ್ಗ ಪ್ರನೌನ್ ಅನ್ನ ನಾವು ಬಳಸ್ಬೇಕ್ರಿ. ಹೌದಾ? ನೆಕ್ಸ್ಟ್ ಸೆಕೆಂಡ್ ರೂಲ್ ಏನ್ ಹೇಳ್ತೈತಿ? ಇಫ್ ದ ಸ್ಟೇಟ್ಮೆಂಟ್ ಈಸ್ ಅ ಪಾಸಿಟಿವ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಯೂಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ಸ್. ಇಫ್ ದ ಸ್ಟೇಟ್ಮೆಂಟ್ ಈಸ್ ಅ ಪಾಸಿಟಿವ್ ಯೂಸ್ ನೆಗೆಟಿವ್ ಕ್ವಶನ್ ಟ್ಯಾಗ್. ನಮ್ಗ ಏನವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದು ಪಾಸಿಟಿವ್ ಇತ್ತಂದ್ರ ನಾವೇನ್ ಕ್ವಶನ್ ಟ್ಯಾಗ್ ಮಾಡ್ಬೇಕಲ್ಲ ಅದು ಏನಿರ್ಬೇಕ್ರಿ? ನೆಗೆಟಿವ್ ಆಗಿರ್ಬೇಕು. ಅಥವಾ ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಯೂಸ್ ದ ಪಾಸಿಟಿವ್ ಕ್ವಶನ್ ಟ್ಯಾಗ್. ಏನ್ ಕೊಟ್ಟಿರ್ತಾರಲ್ಲ ಸ್ಟೇಟ್ಮೆಂಟ್ ಏನ್ ನಮ್ಗೆ ಕೊಡ್ತಾರಲ್ಲ ಕ್ವಶನ್ ಟ್ಯಾಗ್ ಮಾಡ್ರಿ ಅಂತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದು ನೆಗೆಟಿವ್ ಇದ್ರ ನಾವು ಕ್ವಶನ್ ಟ್ಯಾಗ್ ಅನ್ನ ಏನ್ ಮಾಡ್ಬೇಕ್ರಿ? ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್ ಅನ್ನ ಮಾಡ್ಬೇಕು. ಯಾವ್ದಕ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರ್ರಿ ಮೇಡಮ್? ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಯಾವ್ದು, ನೆಗೆಟಿವ್ ಸ್ಟೇಟ್ಮೆಂಟ್? ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗೇ ಆಗ್ತೈತ್ರಿ. ನೆಗೆಟಿವ್ ಒಂದು ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೆಗೆಟಿವ್ ಇರ್ಬೇಕಂದ್ರೆ ಏನಾಗಿರ್ಬೇಕಂದ್ರ ಇಫ್ ದ ಸ್ಟೇಟ್ಮೆಂಟ್ಸ್ ಕಂಟೇನ್ಸ್ ಎನಿ ಒನ್ ವರ್ಡ್ಸ್ ಲೈಕ್ ನೋ, ನಾಟ್, ನಥಿಂಗ್, ನೆವರ್, ಬಾರ್ಲಿ, ಸ್ಕ್ಯಾರ್ಲಿ, ಹಾರ್ಡ್ಲಿ ಆರ್ ಸೆಲ್ಡಮ್ ಆರ್ ಕಾಲ್ಡ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ಹಂಗಂದ್ರ ನೆಗೆಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ನಮ್ಗೇನ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅವ್ರು ಕ್ವಶನ್ ಟ್ಯಾಗ್ ಮಾಡ್ರಿ ಅಂತ ಏನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅದ್ರೊಳಗ ನೋ, ನಾಟ್, ನಥಿಂಗ್, ನೆವರ್, ಬಾರ್ಲಿ, ಸ್ಕ್ಯಾರ್ಲಿ, ಹಾರ್ಡ್ಲಿ ಆರ್ ಸೆಲ್ಡಮ್ ಇದ್ರೊಳಗೆ ಯಾವ್ದಾದ್ರು ಒಂದು ಪದ ಬಂದ್ರ ಅದನ್ನ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕರೀತಾರ್ರಿ. ತಿಳಿತಲ್ರಿ? ಇದು ನೋಡ್ರಿ ನನ್ ಕ್ಲಾಸ್ ನಾನು ಸ್ಪೆಷಲಿ ಇದು ಕ್ಲಾಸ್ ಮಾಡ್ತಿರೋದು ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ. ಕನ್ನಡ ಮೀಡಿಯಂ ಮಕ್ಕಳಿಗೆ ಏನಾಕೈತ್ರಿ, ಇಂಗ್ಲಿಷ್ ಅಂದ್ರ ಇಷ್ಟು ಟಫ್ ಅಪ್ಪ, ಇಂಗ್ಲಿಷ್ ಸಬ್ಜೆಕ್ಟ್ ಯಾಕಾರ ಕೊಟ್ಟಾರ ಅನಸ್ತೈತಿ. ಆ ಮಕ್ಕಳು ನೀವು ಇಂಗ್ಲಿಷ್ ಗ್ರಾಮರ್ ನಾ ಏನು ಕ್ಲಾಸಸ್ ಮಾಡ್ಲಿಕ್ಕತ್ತಿಲ್ಲ ಅದೇ ನೀವು ನೋಡ್ಕೊಂಡು ಹೋದ್ರ ನೀವು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬರ್ತಕ್ಕಂತ ಒಂದೊಂದು ಕ್ವಶನ್ಸ್ ಮಿಸ್ ಮಾಡಿ ಬರಂಗಿಲ್ರಿ. ಇವತ್ತಿಂದ ನೋಡ್ಕೋರಿ, ಇವತ್ತಿಂದ ಎಲ್ಲಾ ಮಕ್ಕಳು ನೋಡ್ರಿ ಎಕ್ಸಾಮ್ ಬರೋತ ನಾನು ಇವೇನ್ ಕ್ವಶನ್ಸ್ ನಾ ಮಾಡಿಸ್ತೀನಲ್ಲ, ಇವೇನ್ ಕ್ವಿಜ್ ಟೈಪ್ ಮಾಡಿಸ್ತೀನ್ರಿ ನಾ ನಿಮ್ಗೆ. ನೀವು ಮಾಡಿಸ್ತೀನಲ್ಲ ನೀವು ಪರ್ಫೆಕ್ಟ್ ಡೈಲಿ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಇದ್ರ ನೀವು ಎಲ್ಲಾ ಮಕ್ಕಳು ಹೇಳ್ತೀರಿ ಕನ್ನಡ ಮೀಡಿಯಂ ಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳು ನಾ ಇಂಗ್ಲಿಷ್ ಗ್ರಾಮರ್ನಾಗ ನಾ ಒಂದು ಕ್ವಶನ್ ನಾನು ಮಿಸ್ ಮಾಡಿ ಬಂದೇ ಇಲ್ರಿ ಮೇಡಮ್ ಅಂತ ನೀವೇ ಹೇಳ್ತೀರಿ. ಆ ತರ ನೀವು ಪರ್ಫೆಕ್ಟ್ ಆಗ್ಬೇಕಂದ್ರ ಇವತ್ತಿಂದ ನಾ ಮಾಡ್ತಕ್ಕಂತ ಇಂಗ್ಲಿಷ್ ಗ್ರಾಮರ್ ಕ್ಲಾಸಸ್ ಅನ್ನ ಪರ್ಫೆಕ್ಟ್ ಎಕ್ಸಾಮ್ ಬರೋ ತನಾನು ನೀವು ಡೈಲಿ ಒಂದ್ಸಲ ಮಾಡ್ಕೊಂತ ಹೋಗ್ರಿ, ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ನೆಕ್ಸ್ಟ್ ರೂಲ್
ರೂಲ್ 3 ಏನ್ ಹೇಳ್ತೈತೆ ಅಂದ್ರ ಇನ್ ಕ್ವಶನ್ ಟ್ಯಾಗ್ ವಿ ಯೂಸ್ ಓನ್ಲಿ ಹೆಲ್ಪಿಂಗ್ ವರ್ಬ್ಸ್. ನಾವು ಕ್ವಶನ್ ಟ್ಯಾಗ್ ಒಳಗೆ ಏನ್ ಬಳಸ್ಬೇಕಂದ್ರ ಬರೀ ಹೆಲ್ಪಿಂಗ್ ವರ್ಬ್ಸ್ ಅಷ್ಟ ಬಳಸ್ಬೇಕು. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಯಾವ್ರಿ ಮೇಡಮ್? ಹೆಲ್ಪಿಂಗ್ ವರ್ಬ್ ಅನ್ನ ನಾವ್ ಹೆಂಗ್ ಕಂಡು ಹಿಡಿಬಹುದು ಅಂದ್ರ ನಮ್ಗೆ ಅವ್ರು ಸ್ಟೇಟ್ಮೆಂಟ್ ಕ್ವಶನ್ ಟ್ಯಾಗ್ ಅಂತ ಮಾಡಂತ ಕೊಟ್ಟಿರ್ತಾರಲ್ಲ ಅದ್ರೊಳಗ ಎಕ್ಸಾಂಪಲ್ ಫಾರ್ ಹೆಲ್ಪಿಂಗ್ ವರ್ಬ್ಸ್ ಇದ್ರೊಳಗೆ ಯಾವ್ದಾರ ಒಂದ್ ಬಂದಿರ್ಬೇಕು. ಈಸ್, ಆಮ್, ಆರ್, ವಾಸ್, ವೇರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮೇ, ಮೈಟ್. ಇದ್ರೊಳಗೆ ಯಾವ್ದಾದ್ರು ಒಂದು ಹೆಲ್ಪಿಂಗ್ ವರ್ಬ್ ಏನಾಗಿರ್ಬೇಕ್ರಿ? ಯಾವ್ದಾದ್ರು ಒಂದು ಹೆಲ್ಪಿಂಗ್ ವರ್ಬ್ ಕ್ವಶನ್ಸ್ ಒಳಗ ಕೊಟ್ಟೇ ಇರ್ತಾರ. ಇದನ್ನ ಏನ್ ಮಾಡ್ಬೇಕು ನಾವ ಕ್ವಶನ್ ಟ್ಯಾಗ್ ಮಾಡ್ಬೇಕಂದ್ರ ಬಳಸ್ಬೇಕ್ರಿ. ಗೊತ್ತಾಯ್ತಲ್ಲ ಹೆಲ್ಪಿಂಗ್ ವರ್ಬ್ ಯಾವ ಅಂತೇಳಿ. ಒಂದೊಂದು ಇಫ್ ಒಮ್ಮೊಮ್ಮೆ ಏನಾಕೈತಂದ್ರ ಹೆಲ್ಪಿಂಗ್ ವರ್ಬ್ ಕೊಟ್ಟಿರಂಗೇ ಇಲ್ಲ, ಕ್ವಶನ್ ಒಳಗ ಹೆಲ್ಪಿಂಗ್ ವರ್ಬ್ ಕೊಟ್ಟಿರಂಗಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರ ಇಫ್ ದ ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ಇನ್ ಎ ಸೆಂಟೆನ್ಸ್ ಗೋ ಫಾರ್ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್. ನಮ್ಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದ್ರೊಳಗ ಈಸ್ ಬಂದಿತ್ತು, ಆರ್ ಬಂದಿತ್ತು, ಆಮ್ ಬಂದಿತ್ತು, ಏನೋ ಒಂದು ಬಂದಿತ್ತು, ಹೆಲ್ಪಿಂಗ್ ವರ್ಬ್ ಬಂದಿತ್ತಂದ್ರೆ ನಾವು ಮೇಡಮ್ ಇದು ಹೆಲ್ಪಿಂಗ್ ವರ್ಬ್ ಬಂದಿತ್ರಿ ಅಂತ ಹೇಳ್ತೀವಿ. ಅದೇ ಸ್ಟೇಟ್ಮೆಂಟ್ ಒಳಗ ಯಾವ್ದೂ ಹೆಲ್ಪಿಂಗ್ ವರ್ಬ್ ಬರ್ಲೇ ಇಲ್ಲ ಅಂದ್ರ ಅಲ್ಲಿರ್ತಕ್ಕಂತ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೋಬೇಕು ನಾವು. ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಯಾವ? ಎಕ್ಸಾಂಪಲ್ ಫಾರ್ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಇಸ್ ಡೂ, ಡಸ್, ಡಿಡ್. ಹೌದಾ? ಡೂ, ಡಸ್, ಡಿಡ್ ಇವು ಹೆಲ್ಪಿಂಗ್ ವರ್ಬ್. ಹೌದಾ? ಡೂ ಎಲ್ ಬರ್ತೈತಿ ಅಂತ ನಾವ್ ಹೆಂಗ್ ಕಂಡು ಹಿಡಿಬೇಕ್ರಿ ಅಂದ್ರ ಪ್ರೆಸೆಂಟ್ ಟೆನ್ಸ್ ಒಳಗ ಡೂ ಮತ್ತೆ ಡಸ್ ಬರ್ತಾವು. ಹೌದ್ರಿ, ಪ್ರೆಸೆಂಟ್ ಟೆನ್ಸ್ ಒಳಗ ಡೂ ಮತ್ತೆ ಡಸ್ ಬರ್ತಾವು. ಎಲ್ಲೇ ಡೂ ಬಳಸ್ಬೇಕ್ರಿ, ಎಲ್ಲೇ ಡಸ್ ಬಳಸ್ಬೇಕು ನೋಡ್ರಿ. ವರ್ಬ್ ಒಳಗ ಎಸ್ ಇಲ್ಲಂದ್ರ ವರ್ಬ್ ನಾಟ್ ಕಂಟೇನಿಯಸ್ ವರ್ಬ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ವರ್ಬ್, ಆ ವರ್ಬ್ ಒಳಗ ಎಸ್ ಇಲ್ಲ ಅಂದ್ರ ಅಲ್ಲೇ ಡೂ ಅನ್ನ ಬಳಸ್ಬೇಕು. ಕೊಟ್ಟಿರ್ತಕ್ಕಂತ ವರ್ಬ್ ಒಳಗ ಎಸ್ ಬಂದಿತ್ತು ಅಂತಂದ್ರ ಅಲ್ಲೇ ಡಸ್ ಅನ್ನ ಬಳಸ್ಬೇಕು. ಓನ್ಲಿ ಕಮ್ ಬಂದಿತ್ತಂದ್ರ ಸಿಒಎಂಇ ಕಮ್ ಅಂತಕ್ಕಂಥದ್ದು ಒಂದ್ ವರ್ಬ್. ಹೌದಾ? ಬರೀ ಕಮ್ ಬಂದ್ರೆ ಏನ್ ಬರಬೇಕ್ರಿ? ಅಲ್ಲೇ ಡೂ ಬಳಸ್ಬೇಕು. ಅದೇ ಅಲ್ಲೇ ಸಿಒಎಂಇಎಸ್ ಕಮ್ಸ್ ಬಂತಂದ್ರ ಅಲ್ಲೇ ಡಸ್ ಅನ್ನ ಬಳಸ್ಬೇಕು. ನಾ ಮುಂದ್ ನಿಮ್ಗೆ ಎಕ್ಸಾಂಪಲ್ ಮಾಡಿಸ್ಕೊಂತ ಹೋದ್ರ ಇವೆಲ್ಲ ಪರ್ಫೆಕ್ಟ್ ಮಾಡಿಸ್ತೀನ್ರಿ. ಫಸ್ಟ್ ರೂಲ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಅಷ್ಟ ಮಾಡ್ಕೋರಿ. ಕಂಪ್ಲೀಟ್ ಆಗಿ ಯಾವಾಗ ನೀವು ತಿಳ್ಕೊಂತೀರಿ ಅಂದ್ರೆ ಇದನ್ನೆಲ್ಲಾ ಪ್ರತಿಯೊಂದು ನಾ ಮಾಡಿಸ್ತಕ್ಕಂತ ಎಕ್ಸಾಂಪಲ್ ನ ನೀವು ನೋಡ್ಕೊಂಡ್ರಿ ಅಂದ್ರ ನಿಮ್ಗ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗ್ತೀರಿ. ನೆಕ್ಸ್ಟ್ ಫಾಸ್ಟ್ ಟೆನ್ಸ್ ಒಳಗ ಡಿಡ್ ಅನ್ನ ಬಳಸ್ಬೇಕು. ಫಾಸ್ಟ್ ಟೆನ್ಸ್ ಒಳಗ ನಾವು ಡಿಡ್ ಅನ್ನ ಬಳಸ್ಬೇಕು. ತಿಳಿತ್ರಿ? ಪ್ರೆಸೆಂಟ್ ಟೆನ್ಸ್ ಬಂದಿತ್ತಂದ್ರ ಅಲ್ಲೇ ಡೂ ಮತ್ತೆ ಡಸ್, ಫಾಸ್ಟ್ ಟೆನ್ಸ್ ಇತ್ತಂದ್ರ ಅಲ್ಲೇ ಡಿಡ್ ಬಳಸ್ಬೇಕು. ತಿಳಿತಾ? ರೂಲ್ 4ನೇ ರೂಲ್ ಏನ್ ಹೇಳ್ತೈತಂದ್ರ ಟೆನ್ಸ್ ಶುಡ್ ನಾಟ್ ಚೇಂಜ್ ಆಡಿಂಗ್ ಎ ಕ್ವಶನ್ ಟ್ಯಾಗ್. ಈಗ ನಾವೊಂದು ಕ್ವಶನ್ ಟ್ಯಾಗ್ ಮಾಡ್ಬೇಕಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಆ ಸ್ಟೇಟ್ಮೆಂಟ್ ಒಳಗೆ ಯಾವ ಟೆನ್ಸಸ್ ಇರ್ತೈತಲ್ಲ ಅದೇ ಟೆನ್ಸ್ ಒಳಗ ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕು. ಅದು ಬಿಟ್ಟು ನಾವು ಅಲ್ಲಿರ್ತಕ್ಕಂತ ಟೆನ್ಸಸ್ ಅನ್ನ ಚೇಂಜ್ ಮಾಡಬಾರ್ದು. ತಿಳಿತ್ರಿ? ಇವು 4 ರೂಲ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರ ನೀವು ಎಕ್ಸಾಂಪಲ್ ಅನ್ನ ಈಸಿಯಾಗಿ ಮಾಡ್ಬೋದ್ರಿ. ಇವು 4 ರೂಲ್ಸ್ ಪರ್ಫೆಕ್ಟ್ ಯಾವಾಗ ಆಗ್ತಾವಂದ್ರ ನೀವು ಸಾಕಷ್ಟು ಎಕ್ಸಾಂಪಲ್ ಅನ್ನ ನೀವು ಮಾಡಿದ್ರಂದ್ರ ಈ 4 ರೂಲ್ಸ್ ಪರ್ಫೆಕ್ಟ್ ಆಗ್ತಾವು. ನೀವು ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೂ ನೀವು ಪರ್ಫೆಕ್ಟ್ ಆಗ್ತೀರಿ. ನೋಡ್ರಿ, ಫಸ್ಟ್ ನಾವ್ ಯಾವಾಗೂ ಏನ್ ಮಾಡ್ಬೇಕಂದ್ರ ಶಾರ್ಟ್ ಫಾರ್ಮ್ಸ್ ಅನ್ನ ಬಳಸ್ತೇವ್ರಿ. ಶಾರ್ಟ್ ಫಾರ್ಮ್ಸ್ ಆರ್ ಕಾಂಟ್ರಾಕ್ಷನ್ಸ್ ಮಸ್ಟ್ ಬಿ ಯೂಸ್ಡ್ ಇನ್ ಕ್ವಶನ್ ಟ್ಯಾಗ್ಸ್. ನಾ ಆಗ್ಲೇ ಹೇಳಿದೆ ಶಾರ್ಟ್ ಫಾರ್ಮ್ಸ್ ಅನ್ನ ಬಳಸ್ಬೇಕಂತ. ಯಾವ್ದ್ರಿ ಶಾರ್ಟ್ ಫಾರ್ಮ್ಸ್? ಶಾರ್ಟ್ ಫಾರ್ಮ್ಸ್ ಅಂದ್ರೆ ಯಾವುವು ಅಂದ್ರ ಯಾವಾಗ ಪಾಸಿಟಿವ್ ಒಳಗ ಆಮ್ ಇತ್ತಂದ್ರ ಅದನ್ನ ನೆಗೆಟಿವ್ ಮಾಡ್ಬೇಕಂದ್ರ ಏನಕೈತ್ರಿ? ಆರಂಟ್. ಈಸ್ ಅಂತಂದ್ರ ಈಸಂಟ್. ಈಸ್ ಇತ್ತಂದ್ರ ಏನಕೈತಿ? ಈಸಂಟ್. ಆರ್ ಇತ್ತಂದ್ರ ಏನಕೈತ್ರಿ? ಆರಂಟ್. ವಾಸ್ ಇತ್ತಂದ್ರ ವಾಸಂಟ್. ವೇರ್ ಇತ್ತಂದ್ರ ವೇರೆಂಟ್. ಡೂ ಇತ್ತಂದ್ರ ಡೋಂಟ್. ಡಸ್ ಇದ್ರ ಡಸಂಟ್. ಡಿಡ್ ಇದ್ರ ಡಿಡಂಟ್. ಹ್ಯಾಸ್ ಇದ್ರ ಹ್ಯಾಸಂಟ್. ಹ್ಯಾವ್ ಇದ್ರ ಹ್ಯಾವಂಟ್. ಹ್ಯಾಡ್ ಇದ್ರ ಹ್ಯಾಡಂಟ್. ಕ್ಯಾನ್ ಇತ್ತಂದ್ರ ಕಾಂಟ್. ಕುಡ್ ಇತ್ತಂದ್ರ ಕುಡಂಟ್. ಶಾಲ್ ಇತ್ತಂದ್ರ ಶಾಂಟ್. ಶುಡ್ ಇದ್ರ ಶುಡಂಟ್. ವಿಲ್ ಇದ್ರ ಓಂಟ್. ವುಡ್ ಇದ್ರ ವುಡಂಟ್. ಮಸ್ಟ್ ಇದ್ರ ಮಸ್ಟಂಟ್. ಮೈಟ್ ಇದ್ರ ಮೈಟ್ ನಾಟ್. ಮೇ ಇದ್ರ ಮೇ ನಾಟ್. ಇದ್ರೊಳಗೆ ಏನಾಕವಂದ್ರ ಇವೆಲ್ಲ ಬಹಳಷ್ಟು ಪಾಸಿಟಿವ್ ಮಾಡ್ತಾನೆ. ಪಾಸಿಟಿವ್ ವರ್ಡ್ಸ್ ಒಳಗ ಯಾವಾಗ್ಲೂ ಈಸ್ ಇತ್ತಂದ್ರ ಈಸಂಟ್ ಬಳಸ್ಬಿಡ್ತೇವೆ. ಆರ್ ಇತ್ತಂದ್ರ ಆರಂಟ್. ಯಾವ ಸ್ಪೆಷಲ್ ಕೇಸಸ್ ಅಂದ್ರ ಆಮ್ ಇದ್ರ ಅದ ಆರಂಟ್ ಆಕೇತಿ. ನೋಡ್ರಿ, ಆರ್ ಇದ್ರು ಆರಂಟ್, ಆಮ್ ಇದ್ರು ಆರಂಟ್. ಅದೇ ರೀತಿ ಶಾಲ್ ಇದ್ದಿದ್ದು ಏನಕೈತಿ? ಶಾಂಟ್. ಚೇಂಜಸ್ ಆಗೋವಷ್ಟ ನೀವು ಪರ್ಫೆಕ್ಟ್ ಮಾಡ್ಕೊರಿ. ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡ್ತಾವ. ಹ್ಯಾವ್ ಇದ್ರ ಹ್ಯಾವೆಂಟ್ ಮಾಡೋದು, ಹ್ಯಾಡ್ ಇದ್ರ ಹ್ಯಾಡೆಂಟ್ ಮಾಡೋದು, ಕ್ಯಾನ್ ಇದ್ರ ಕಾಂಟ್ ಮಾಡೋದು. ಇವೆಲ್ಲ ಏನಿರ್ತಾವ? ಏನಿಲ್ಲ. ಅಲ್ಲಿರ್ತಕ್ಕಂಥದ ಮುಂದನ ಎನ್ ಇದ್ರ ಅಪೋಸ್ಟ್ರಫಿ ಬರ್ದು ಟಿ ಬರ್ದ್ರ ಆಗ್ಬಿಡ್ತೈತಿ. ಬಟ್ ಚೇಂಜಸ್ ಆಗೋ ಯಾವ? ಆಮ್ ಇದ್ರ ಆರಂಟ್, ಶಾಲ್ ಇದ್ರ ಶಾಂಟ್, ವಿಲ್ ಇದ್ರ ಓಂಟ್, ಮೈಟ್ ನಾಟ್,
ಮೇ ನಾಟ್ ಇವಿಷ್ಟನ್ನ ಪರ್ಫೆಕ್ಟ್. ಈ ಚಾರ್ಟ್ ಅಂತೂ ಫುಲ್ ಇಂಪಾರ್ಟೆಂಟ್ ರೀ. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಬೇಕು. ಇದು ಬಂತಂದ್ರೆ ನಿಮ್ಗ ಆಲ್ಮೋಸ್ಟ್ ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ ಬಂದಂಗ ರೀ. ನೆಕ್ಸ್ಟ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, question tag will be help. Question tag is equal to helping verb plus not plus subject. ಇಲ್ಲಿ helping verb plus not ಬರೋದು. ಇಲ್ಲಿ ನಾವು ಶಾರ್ಟ್ ಫಾರ್ಮ್ಸ್ ಅನ್ನ ಬಳಸ್ತೇವೆ. helping verb plus not plus subject. ಅದ ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಇತ್ತಂದ್ರ, ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ಏನಾಕೈತಿ ಅಂದ್ರ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಆಕೈತಿ. ಇದನ್ನಿಷ್ಟು ನೀವು ಮಾಡ್ಕೊಂಡ್ರೆ ಅಂದ್ರ, ಈಗ ನಾ ಎಕ್ಸಾಂಪಲ್ ಮಾಡಿಸ್ಕೊಂತ ಹೋಗ್ತೀನಿ, ನಿಮ್ಗ ಫುಲ್ ಅಂಡರ್ಸ್ಟ್ಯಾಂಡ್ ಆಗ್ತೈತ್ರಿ. ಫಸ್ಟ್ ಕ್ವಿಜ್ ಟ್ಯಾಗ್ ಕೊಡ್ತೀನಿ, ನೀವೇ ಮಾಡ್ರಿ. ಅದ ಆದ್ಮೇಲೆ ನಾ ಯಾವ ರೀತಿ ಮಾಡ್ಬೇಕಂತ ಎಕ್ಸ್ಪ್ಲನೇಷನ್ ನಾ ನಿಮ್ಗೆ ಕೊಡ್ತೇನ್ರಿ. ಮಕ್ಕಳ, ನೀವೆಲ್ಲಾರು ಟ್ರೈ ಮಾಡಿದ್ರ? ದ ಸ್ಟೂಡೆಂಟ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದ ಟೂರ್. ದ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದ ಟೂರ್. ಇಲ್ಲಿ ಸಬ್ಜೆಕ್ಟ್ ಯಾವ್ದ್ರಿ? ದ ಸ್ಟೂಡೆಂಟ್ಸ್. ದ ಸ್ಟೂಡೆಂಟ್ಸ್ ಅನ್ನೋದೇನ್ ಇದೊಂದು ಸಬ್ಜೆಕ್ಟ್, ಹೌದಾ? ಇದರದ ಪ್ರನೌನ್ ಏನಕ್ಕೈತಿ? ಸ್ಟೂಡೆಂಟ್ಸ್ ಅಂದ್ರ ದೇ ಅನ್ನು ಬಳಸ್ಬೇಕು, ಹೌದಾ? ದೇ ಸ್ಟೂಡೆಂಟ್, ಅವ್ರು ಮಕ್ಕಳು, ಅವ್ರು ಮಕ್ಕಳನ್ನ ಏನ್ ಮಾಡ್ತೇವೆ? ಅವ್ರು ಅಂತ ಬಳಸ್ತೇವಿಲ್ರಿ. ಅವ್ರು ಅಂದ್ರೇನು? ದೇ. ಇಟ್ಸ್ ಪ್ರನೌನ್ ಏನಕ್ಕೈತಿ? ದೇ. ಈಗಂತೂ ಒಂದು ಪ್ರನೌನ್ ಕಂಪ್ಲೀಟ್ ಆಯ್ತಾ? ಇದು ಆದ್ಕೊಳ್ಳಿ, ಈಗ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಐತೋ ನೆಗೆಟಿವ್ ಐತೋ? ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಐತಿ. ಯಾಕಂದ್ರೆ ಇಲ್ಲೇ ನೋ, ನಾಟ್, ನಥಿಂಗ್ ಇಂತದ್ದು ಯಾವುದೇ ವರ್ಡ್ಸ್ ಬಂದೇ ಇಲ್ಲ. ದ ಸ್ಟೂಡೆಂಟ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದ ಟೂರ್, ಹೌದಿಲ್ರಿ? ಇಲ್ಲಿ ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್. ಹಂಗಂದ್ರ ನಾವ್ ಮಾಡ್ತಕ್ಕಂತ ಕ್ವಶನ್ ಟ್ಯಾಗ್ ಏನಿರ್ಬೇಕು? ಅದು ನೆಗೆಟಿವ್ ಇರ್ಬೇಕು. ಹಂಗಂದ್ರ ದೆನ್ ಇಟ್ ಕನ್ವರ್ಟ್ ನೆಗೆಟಿವ್. ಇದನ್ನ ಏನ್ ಮಾಡ್ಬೇಕು ನಾವು? ನೆಗೆಟಿವ್ ಗ ಕನ್ವರ್ಟ್ ಮಾಡ್ಬೇಕು. ಇಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಯಾವ್ದ್ರಿ? ಇಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಯಾವ್ದು? ಹ್ಯಾವ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್, ಹೌದಾ? ಇದ್ರದ್ದು ನೆಗೆಟಿವ್ ಮಾಡ್ಬೇಕು ನೋಡ್ರಿ. ಯಾಕ ಸ್ಟೇಟ್ಮೆಂಟ್ ಏನೈತಿ ನಮ್ಗ ಪಾಸಿಟಿವ್ ಐತಿ, ಅದ್ರದ್ದು ನಾವು ನೆಗೆಟಿವ್ ಮಾಡ್ಬೇಕಂದ್ರ ಡೈರೆಕ್ಟ್ ಇದ್ರದ್ದು ಹ್ಯಾವ್ ಇದ್ದಿದ್ದೆ ಹ್ಯಾವೆಂಟ್ ಆಕೈತಿ. ಇವಾಗ ನಾವು ಕ್ವಶನ್ ಟ್ಯಾಗ್ ಬರೀಬೇಕು. ನಾವು ಮೊದ್ಲು ಏನ್ ಬರ್ಕೋಬೇಕು? ಇಲ್ಲಿರ್ತಕ್ಕಂತ ನೆಗೆಟಿವ್ ನೆಗೆಟಿವ್ ಫಾರ್ಮ್ ಏನ್ ಬರ್ಕೋತಿಲ್ಲ ಅದನ್ನ ಮೊದ್ಲು ಬರ್ಕೋಬೇಕು, ಹ್ಯಾವೆಂಟ್. ಇಲ್ಲಿ ಯಾವ್ದು ಪ್ರನೌನ್ ಐತಲ್ಲ ಅದನ್ನ ಬರ್ದ್ಬಿಡೋದು. ನೋಡ್ರಿ, ಅಲ್ಲಿರ್ತಕ್ಕಂತ ಹೆಲ್ಪಿಂಗ್ ಫಾರ್ಮ್ ದ ನೆಗೆಟಿವ್ ಬರ್ದ ಅದ್ರ ಮುಂದೆ ಪ್ರನೌನ್ ಬರ್ದ್ಬಿಟ್ರ ಆಯ್ತ್ರಿ ನಮ್ ಕ್ವಶನ್ ಟ್ಯಾಗ್. ಹ್ಯಾವಂಟ್ ದೇ ಇಸ್ ದ ಆನ್ಸರ್. ತಿಳಿತಲ್ಲ ಇದು? ನೋಡ್ರಿ, ಇನ್ನೊಮ್ಮೆ ಹೇಳ್ಕೊಡ್ತೀನಿ. ದ ಸ್ಟೂಡೆಂಟ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದ ಟೂರ್. ದ ಸ್ಟೂಡೆಂಟ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದ ಟೂರ್. ನಮ್ ಕೊಟ್ಟಿರ್ತಕ್ಕಂತ ಇದು ಸ್ಟೇಟ್ಮೆಂಟ್, ಹೌದಾ? ಮೊದ್ಲು ಏನ್ ಬರ್ಕೋಬೇಕು? ಮೊದ್ಲು ಇವೆಲ್ಲಾ ಬರೀಬಾರ್ದ್ರಿ, ಡೈರೆಕ್ಟ್ ನೀವು ಆನ್ಸರ್ ಮಾಡೋದು. ನಾನ್ ನಿಮ್ಗೆ ಎಕ್ಸ್ಪ್ಲನೇಷನ್ ಗಾಗಿ ಇದನ್ನೆಲ್ಲಾ ಬರ್ದೇನಿ. ನಮ್ಗ ಅಲ್ಲಿ ಯಾವ ಈ ಸ್ಟೇಟ್ಮೆಂಟ್ ನೋಡಿದ್ ಕೂಡ ಗೊತ್ತಾಕೈತಿ ಇಲ್ಲಿ ಸಬ್ಜೆಕ್ಟ್ ಯಾವ್ದ್ರಿ? ಮೊದ್ಲು ಏನ್ ಕೊಟ್ಟಾರ? ದ ಸ್ಟೂಡೆಂಟ್ಸ್. ಇದು ಇಲ್ಲಿರ್ತಕ್ಕಂತ ಸಬ್ಜೆಕ್ಟ್. ಇದ್ರದ್ದು ಏನ್ ಮಾಡ್ಬೇಕು ನಾವು? ಪ್ರನೌನ್ ಬರ್ಕೋಬೇಕು. ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಅವರು, ಸ್ಟೂಡೆಂಟ್ಸ್ ಮಕ್ಕಳವ್ರು, ಅವ್ರ ಮಕ್ಕಳದಾಗ್ಲ ಅವ್ರು ಅಂತ ಬಳಸ್ತೀವಿ ನಾವು, ಅದಕ್ಕಂದ್ರ ದೇ ಅನ್ನ ಬರ್ಕೋಬೇಕು. ಪ್ರನೌನ್ ಬರ್ಕೊಂಡ್ಮೇಲೆ ನಮ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಐತೋ ನೆಗೆಟಿವ್ ಐತೋ ಬರ್ಕೋಬೇಕು. ನಮ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಇವಾಗ ಏನೈತಿ? ಪಾಸಿಟಿವ್ ಐತೆ ಅಂದ್ರ ನಾವು ಕ್ವಶನ್ ಟ್ಯಾಗ್ ಅನ್ನ ಏನ್ ಮಾಡ್ಬೇಕು? ನೆಗೆಟಿವ್ ಮಾಡ್ಬೇಕು. ಹೆಂಗ್ ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕಂದ್ರ ಅಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಅಂದ್ರೆ ಯಾವ್ದು? ಇಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಯಾವ್ದು? ಹ್ಯಾವ್, ಹೌದಾ? ಇದ್ರದ್ದು ನೆಗೆಟಿವ್ ಫಾರ್ಮ್ ಏನಕ್ಕೈತಿ? ನಾನು ನಿಮ್ಗೆ ಚಾರ್ಟ್ ಮಾಡ್ಕೊಟ್ಟೇನಿ. ಇದ್ರದ್ದು ನೆಗೆಟಿವ್ ಫಾರ್ಮ್ ಏನಕ್ಕೈತಿ? ಹ್ಯಾವಂಟ್. ಯಾವಾಗ ಕ್ವಶನ್ ಟ್ಯಾಗ್ ಬರೆಯೋದು ಟೆಕ್ನಿಕ್ ಏನ್ರಿ? ನಮ್ ಮೊದ್ಲೇನ್ ನಾವು ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಫಾರ್ಮ್ ಬರ್ಕೊಳ್ತಾರ ಅದನ್ನ ಬರ್ದ ಅದ್ರ ಬಾಜುನ ದೇ ಬರ್ದ ಕ್ವಶನ್ ಮಾರ್ಕ್ ಹಾಕ್ಬೇಕು. ಇದಿಷ್ಟು ಮಾಡಿದ್ರ ಆಯ್ತ್ರಿ ನಮ್ಗಿದು ಕ್ವಶನ್ ಟ್ಯಾಗ್ ಮಾಡೋದು. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ನಾನ್ ನಿಮ್ಗೆ ಮತ್ತೆ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ.
ಮಕ್ಕಳ ಎಲ್ಲಾರು ಟ್ರೈ ಮಾಡಿದ್ರಾ? ಶ್ರೇಯಾ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಶ್ರೇಯಾ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಮೊದ್ಲ ಸಬ್ಜೆಕ್ಟ್ ಯಾವ್ದ್ರಿ? ಶ್ರೇಯಾ ಅಂತಕ್ಕಂಥದ್ದು ಸಬ್ಜೆಕ್ಟ್. ಹೌದಾ? ಇಲ್ಲಿರ್ತಕ್ಕಂಥ ಪ್ರನೌನ್, ಇದ್ರದ್ದು ಪ್ರನೌನ್ ಏನಕ್ಕೈತಿ? ಶ್ರೇಯಾ ಅಂತಕ್ಕಂಥದ್ದು ಹುಡುಗಿ ಆಗಿರೋದ್ರಿಂದ ಇಲ್ಲಿ ಶಿ ಅನ್ನ ಬಳಸಬೇಕು. ಶ್ರೇಯಾ ಈಸ್ ದ ಸಬ್ಜೆಕ್ಟ್, ಇಟ್ಸ್ ಪ್ರನೌನ್ ಈಸ್ ಅ ಶಿ. ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್, ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ನೆಗೆಟಿವ್ ರೀ? ನೆಗೆಟಿವ್. ಯಾಕಂದ್ರೆ ಇಲ್ಲಿ ಏನ್ ಬಂದೈತ್ರಿ? ನೆವರ್ ಅಂತಕ್ಕಂಥ ವರ್ಡ್ ಬಂದೈತಿ. ನೆವರ್ ಬಂದೈತಿ. ನಾ ಆಗ್ಲೇ ಹೇಳಿಕೊಟ್ಟಿದ್ದೆ ನಿಮ್ಗ. ನೋ, ನಾಟ್, ನೆವರ್, ನಥಿಂಗ್ ಇಂತ ವರ್ಡ್ಸ್ ಬಂತಂದ್ರ ಆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಒಳಗ ಬಂದ್ರ ಇದೇನಾಕೈತಿ ಅಂತ ಹೇಳಿದ್ದೆ ನಾನು ನಿಮ್ಗ? ಪಾಸಿಟಿವ್ ನೆಗೆಟಿವ್ ಸ್ಟೇಟ್ಮೆಂಟ್. ಹೌದಾ? ದ ಸ್ಟೇಟ್ಮೆಂಟ್ ವಿಲ್ ಬಿ ನೆಗೆಟಿವ್. ಹಂಗಂದ್ರ ನಾವು ಕ್ವಶನ್ ಟ್ಯಾಗ್ ಅನ್ನ ಎದಕ್ ಕನ್ವರ್ಟ್ ಮಾಡ್ಬೇಕು ಇವಾಗ ನಾವು? ದೆನ್ ಇಟ್ ಕನ್ವರ್ಟ್ ಟು ಪಾಸಿಟಿವ್. ಪಾಸಿಟಿವ್ ಮಾಡ್ಬೇಕು. ಹೌದಾ? ಇಲ್ಲಿ ಮತ್ತೆ ಇದ್ರ ಹೆಲ್ಪಿಂಗ್ ವರ್ಬ್ ಕೊಟ್ಟಾರೆ ನೋಡ್ರಿ? ಇಲ್ಲ, ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಅಂದ್ರ ನಾ ಏನಂತ ಹೇಳಿದ್ದೆ ನಿಮ್ಗ? ಅಲ್ಲಿರ್ತಕ್ಕಂಥ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೋಬೇಕಂತ ಹೇಳಿದ್ದೆ. ಹಂಗಂದ್ರೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡ್ರಿ, ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಯಾವ? ಡೂ, ಡಸ್, ಡಿಡ್ ಬರ್ತೈತಿ. ಹೌದಾ? ನಮ್ಗ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಮೊದ್ಲ ಯಾವ ಟೆನ್ಸಸ್ ಒಳಗೈತೆ ಅನ್ನೋದನ್ನ ಕಂಡು ಹಿಡಿಬೇಕು. ಕಮ್ಸ್ ಸಿಒ ವರ್ಬ್ ಮೇಲೆ ನಾವು ಏನ್ ಬಳಸ್ತೇವ್ರಿ? ಅದು ಸ್ಟೇಟ್ಮೆಂಟ್ ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತೋ, ಫಾಸ್ಟ್ ಟೆನ್ಸ್ ಒಳಗೈತೋ ಅಥವಾ ಫ್ಯೂಚರ್ ಟೆನ್ಸ್ ಒಳಗೈತೆ ಅಂತ ಕಂಡು ಹಿಡಿದೆ. ಹೌದಾ? ಇಲ್ಲಿ ಕಮ್ಸ್ ಕೊಟ್ಟಾರ ಅಂದ್ರ ಕಮ್ ಬಂದೈತಿ ಅಂದ್ರೆ ಇದು ಯಾವ ಟೆನ್ಸ್ ಒಳಗೈತ್ರಿ? ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ಹಂಗಂದ್ರೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಒಳಗ ನಾನ್ ನಿಮ್ಗ 2 ಹೆಲ್ಪಿಂಗ್ ವರ್ಬ್ ಇರ್ತಾವು ಅಂತ ಹೇಳಿದ್ದೆ. ಹೌದಾ? ಡೂ ಮತ್ತೆ ಡಸ್. ಇಲ್ಲಿ ಡೂ ಬಳಸ್ಬೇಕು ಅಥವಾ ಡಸ್ ಬಳಸ್ಬೇಕು ಅಂದ್ರ ಇಲ್ಲಿ ಇಎಸ್ ಬಂದೈತಿ ಅಂದ್ರ ನೋಡ್ರಿ, ಎಸ್ ಬಂದೈತಿ ಅಂದ್ರ ಇದು ವರ್ಬ್. ಹೌದಾ? ಇದು ವರ್ಬ್ ಮೇಲೆ ನಮ್ಗ ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾಯ್ತಾ? ಈ ವರ್ಬ್ ಒಳಗ ಎಸ್ ಬಂದೈತಿ ಅಂತಂದ್ರ ಇಲ್ಲಿ ವರ್ಬ್ ಒಳಗ ಎಸ್ ಬಂದೈತಿ ಅಂತಂದ್ರ ಇಲ್ಲಿ ನಾವು ಡಸ್ ಅನ್ನ ಬಳಸಬೇಕು. ಅದೇ ಇಲ್ಲಿ ಓನ್ಲಿ ಕಮ್ ಬಂದಿತ್ತಂದ್ರ ಇಲ್ಲಿ ಓನ್ಲಿ ಕಮ್ ಬಂದಿತ್ತ ಸಿಒಎಂಇ ಕಮ್ ಬಂದಿತ್ತಂದ್ರ ಇಲ್ಲಿ ನಾವು ಡೂ ಅನ್ನ ಬಳಸಬೇಕಿತ್ತು. ಆದ್ರೆ ಇಲ್ಲಿ ಸಿಒಎಂಇಎಸ್ ಕಮ್ಸ್ ಬಂದಿರೋದ್ರಿಂದ ಇಲ್ಲಿ ನಾವು ಡಸ್ ಅನ್ನ ಬಳಸಬೇಕು. ಇದ್ರದೀಗ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಂದ್ರ ನಾವ್ ಏನೀಗ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ತಗೊಂಡಿಲ್ಲ ಅದನ್ನ ಬರ್ದ ಅದ್ರ ಬಾಜು ಏನ್ ಇಲ್ಲಿ ಪ್ರನೌನ್ ಬರ್ದ್ವಲ್ಲ ಅವು ಎರಡು ಬರ್ದ್ ಬಿಟ್ರ ಡಸ್ ಶಿ ಬರ್ದ್ರ ಇದು ಕ್ವಶನ್ ಟ್ಯಾಗ್ ಆಯ್ತ್ರಿ. ಈ ತರ ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕು. ನೀವೇನ್ ಎಕ್ಸಾಂಪಲ್ ಇಂದ ಜಾಸ್ತಿ ಮಾಡ್ಕೊಂತ ಹೋದ್ರೆ ಇದ್ರ ಮೇಲೆ ಪರ್ಫೆಕ್ಟ್ನೆಸ್ ಬರ್ತೈತ್ರಿ. ಶ್ರೇಯಾ ನೆವರ್ ಕಮ್ಸ್ ಟು ಸ್ಕೂಲ್ ಅದು ಕ್ವಶನ್ ನೋಡಿದ್ಕೊಂಡು ನಾವು ಗೊತ್ತಾಗ್ತೈತಿ ಇದು ನೆಗೆಟಿವ್. ಇಲ್ಲಿ ಶ್ರೇಯಾ ಅಂತಕ್ಕಂಥದ್ದು ಸಬ್ಜೆಕ್ಟ್ ಐತಿ. ಶ್ರೇಯಾ ಹುಡುಗಿ ಬಂದೈತೆ ಅಂದ್ರೆ ನಾವು ಕ್ವಶನ್ ಟ್ಯಾಗ್ ಒಳಗ ಶಿ ಅನ್ನ ಬಳಸಬೇಕು. ಇದು ನೆಗೆಟಿವ್ ಕ್ವಶನ್ ಐತೆ, ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಐತಂದ್ರ ನಾವು ಕ್ವಶನ್ ಟ್ಯಾಗ್ ಅನ್ನ ಪಾಸಿಟಿವ್ ಒಳಗ್ ಮಾಡ್ಬೇಕು. ಇಲ್ಲಿ ಏನ್ರ ಹೆಲ್ಪಿಂಗ್ ವರ್ಬ್ ಕೊಟ್ಟಾರ ಏನ್ ನೋಡ್ಬೇಕ? ಇಲ್ಲ, ಕೊಟ್ಟಿಲ್ಲ. ಹಂಗಂದ್ರ ನಾವು ಇದು ಯಾವ ಟೆನ್ಸ್ ಒಳಗೈತೆ ಅನ್ನೋದನ್ನ ಕಂಡು ಹಿಡಿದ್ವಿ. ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ಯಾಕಂದ್ರೆ ಇಲ್ಲಿ ಕಮ್ ಬಂದೈತಿ. ವರ್ಬ್ ಮೇಲೆ ನಾವು ಯಾವ ಟೆನ್ಸ್ ಒಳಗೈತೆ ಅನ್ನೋದನ್ನ ಕಂಡು ಹಿಡಿತೀವಿ. ಇಲ್ಲಿ ಕಮ್ಸ್ ಬಂದೈತಿ ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ಪ್ರೆಸೆಂಟ್ ಟೆನ್ಸ್ ಒಳಗೆ 2 ಹೆಲ್ಪಿಂಗ್ ವರ್ಬ್ ಬರ್ತಾವು, ಡೂ ಮತ್ತೆ ಡಸ್. ಇಲ್ಲಿ ಡೂ ಬಳಸಬೇಕು, ಡಸ್ ಬಳಸಬೇಕು. ಡೂ ಅನ್ನ ಬಳಸ್ಲಿಕ್ಕೆ ಬರಂಗಿಲ್ರಿ. ಯಾಕಂದ್ರೆ ಇಲ್ಲಿ ಸಿಒಎಂಇ ಎಸ್ ಬಂದೈತಿ ಅಂದ್ರ ವರ್ಬ್ ಬಾಜು ಎಸ್ ಬಂದ್ರ ಇಲ್ಲಿ ನಾವು ಡಸ್ ಅನ್ನ ಬಳಸಬೇಕು. ಓನ್ಲಿ ವರ್ಬ್ ಅಷ್ಟ ಕಮ್ ಅಷ್ಟ ಬಂದಿತ್ತಂದ್ರೆ ಇಲ್ಲಿ ನಾವ್ ಏನ್ ಬಳಸಬೇಕಿತ್ತು? ಡೂ ಬಳಸಬೇಕಿತ್ತು. ಈಗ ನಾವು ಡಸ್ ಅನ್ನ ಬರ್ಕೊಂಡ್ವಿ. ಡಸ್ ಬರ್ದ ಅಲ್ಲಿ ಇರ್ತಕ್ಕಂಥ ಪ್ರನೌನ್ ಯಾವ್ದು ಅದ್ ಬರ್ದ್ಬಿಟ್ರ ಆತು. ಡಸ್ ಶಿ ಅಂತಕ್ಕಂಥದ್ದು ಆನ್ಸರ್. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನಿಗೆ ಎಲ್ರು ಆನ್ಸರ್ ಕೊಟ್ರ ಮಕ್ಕಳ? ನೋಡ್ರಿ, ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಇರ್ತಕ್ಕಂಥ ಸಬ್ಜೆಕ್ಟ್ ಯಾವ್ದ್ರಿ? ದ ಕಾನ್ಸ್ಟಿಟ್ಯೂಷನ್. ಹೌದಾ? ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಯಾವ್ದು? ದ ಕಾನ್ಸ್ಟಿಟ್ಯೂಷನ್. ಅದಾ ಅಂತ ಬಳಸ್ತೀವಿ ಕಾನ್ಸ್ಟಿಟ್ಯೂಷನ್ಗೆ. ಅದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಹಂಗಂದ್ರೆ ಇಲ್ಲಿ ಇಟ್ಸ್ ಪ್ರನೌನ್ ಏನಕ್ಕೈತಿ? ಇಟ್. ಹೌದಾ? ದ ಸ್ಟೇಟ್ಮೆಂಟ್ ಈಸ್ ಅ ಪಾಸಿಟಿವ್. ಇಲ್ಲಿ ಅದು ನೋ, ನಾಟ್, ನೆವರ್ ಯಾವ್ದು ಬಂದಿಲ್ಲ ಅಂದ್ಮೇಲೆ ಇದು ದ ಸ್ಟೇಟ್ಮೆಂಟ್ ಈಸ್ ಅ ಪಾಸಿಟಿವ್. ಇದನ್ನ ಹಂಗಂದ್ರೆ ನಾವು ಕ್ವಶನ್ ಟ್ಯಾಗ್ ಅನ್ನ ಎದಕ್ಕೆ ಕನ್ವರ್ಟ್ ಮಾಡ್ಬೇಕ್ರಿ? ದೆನ್ ಇಟ್ ಕನ್ವರ್ಟ್ ಈಸ್ ಅ ನೆಗೆಟಿವ್. ಹೌದಾ? ಇಲ್ಲಿ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅಂತೂ ಕೊಟ್ಬಿಟ್ಟಾರೆ. ಕ್ವಶನ್ ಒಳಗೆ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟೈತಿ. ಹೆಲ್ಪಿಂಗ್ ವರ್ಬ್ ಇಸ್ ಅ ಈಸ್. ಹೌದಾ? ಇದ್ರದ್ದು ನಾವು ನೆಗೆಟಿವ್ ನೋಡ್ರಿ, ಇದನ್ನ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟು ನೆಗೆಟಿವ್ ಮಾಡ್ಬೇಕಂದ್ರೆ ಇದು ಈಸ್ ಇದ್ದಿದ್ದು ಏನಕ್ಕೈತ್ರಿ? ಇದರ ನೆಗೆಟಿವ್ ಫಾರ್ಮ್ ಏನಕ್ಕೈತಿ? ಈಸಂಟ್. ಹೌದಾ? ಹೆಲ್ಪಿಂಗ್ ವರ್ಬ್ ಹೆಂಗ್ ಬರ್ತೀವ್ರಿ ನಾವು? ಈಸಂಟ್. ಇದು ನೆಗೆಟಿವ್ ಫಾರ್ಮ್ ಬರ್ದ ಅದ್ರ ಬಾಜು ಏನ್ ಇಲ್ಲಿ ಪ್ರನೌನ್ ಬಂದಿತ್ತಲ್ಲ ಅದ್ ಬರ್ದ್ಬಿಡೋದು. ಈಸಂಟ್, ಇಟ್ ಈಸ್ ದ ಆನ್ಸರ್.
ನೋಡ್ರಿ ತಿಳಿತ್ರಿ ಇದನ್ನ ಇನ್ನಷ್ಟು ಮತ್ತಷ್ಟು ಎಕ್ಸಾಂಪಲ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡಿಸ್ತೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ, ನಿಮ್ಗೆ ಏನ್ ಅನ್ನಿಸ್ತ ಅನ್ನೋದನ್ನ ಕಮೆಂಟ್ಸ್ ಮಾಡ್ರಿ. ಥ್ಯಾಂಕ್ ಯು.